ನಮಸ್ಕಾರ, ನಾನು ರಣವೀರ್ ಗಾಯಕ್ವಾಡ್. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಉತ್ತರ ಕರ್ನಾಟಕ ಇನ್ ಸ್ಪೆಸಿಫಿಕ್ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಆಗಿಲ್ಲ. ಯಾಕಾಗಿಲ್ಲ ಅಂದರೆ ನಾವು ಜನರೇ ಕಾರಣ, ಅಡ್ಮಿನಿಸ್ಟ್ರೇಷನ್ ಕಾರಣ, ಪೊಲಿಟಿಷಿಯನ್ಸ್ ಕಾರಣ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಸೊ ಇವತ್ತು ನಾವು ಒನ್ ಆಫ್ ದ ಇಂಪಾರ್ಟೆಂಟ್ ಸ್ಟ್ಯಾಟಿಸ್ಟಿಕ್ಸ್ ತಗೊಂಡು ಕಂಪೇರ್ ಮಾಡೋಣ. ನಮ್ಮ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಎಷ್ಟು ಹಿಂದುಳಿದಿದೆ ಇನ್ ಟರ್ಮ್ಸ್ ಆಫ್ ಸೌತ್ ಕರ್ನಾಟಕ ಅಂತ ನಾವು ನೋಡೋಣ. ಸೊ ಕಂಪ್ಯಾರಿಸನ್ ಮಾಡೋಕ್ಕೆ ನಾನು ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್, ವುಮೆನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ತೊಗೊತಾ ಇದ್ದೀನಿ. ಹಾಗೆ ಎಂಪ್ಲಾಯ್ಮೆಂಟು ತೊಗೊತೀನಿ. ಸೊ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದರೆ ಏನು? ಇನ್ ಕನ್ನಡ ಇಟ್ಸ್ ತಲೆ ಆದಾಯ. ಸೊ ಅದು ಅಂತ ತಿಳ್ಕೊಳ್ಳೋಕ್ಕೆ ಕರ್ನಾಟಕ ಎಂಬ ತಾಯಿಯ 3 ಮಕ್ಕಳು ಅಂತ ಅಂದ್ಕೊಳ್ಳಿ. ಒಂದು ಮಗು ಕಲ್ಯಾಣ ಕರ್ನಾಟಕ, ಇನ್ನೊಂದು ಮಗು ಕಿತ್ತೂರು ಕರ್ನಾಟಕ, ಮೂರನೇ ಮಗು ದಕ್ಷಿಣ ಕರ್ನಾಟಕ. ಕಲ್ಯಾಣ ಕರ್ನಾಟಕ ಎಂಬ ಮಗು 100 ರೂಪಾಯಿ ಗಳಿಸುತ್ತೆ, ಕಿತ್ತೂರು ಕರ್ನಾಟಕ ಎಂಬ ಮಗು 200 ರೂಪಾಯಿ ಗಳಿಸಿದ್ರೆ ದಕ್ಷಿಣ ಕರ್ನಾಟಕ ಎಂಬ ಮಗು 300 ರೂಪಾಯಿ ಗಳಿಸುತ್ತೆ. ಸೊ ವಾಟ್ ಈಸ್ ದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ಕರ್ನಾಟಕ ಫ್ಯಾಮಿಲಿ ಅಂತ ಕೇಳಿದರೆ 150 ರೂಪಾಯಿ ಆಗುತ್ತೆ. ಹೇಗೆ ಅಂದರೆ ಅಡಿಷನ್ ಆಫ್ ಟೋಟಲ್ ಇನ್ಕಮ್ ಡಿವೈಡೆಡ್ ಬೈ ದ ಪಾಪ್ಯುಲೇಷನ್ ಆಫ್ ದ ಫ್ಯಾಮಿಲಿ ಈಸ್ ಈಕ್ವಲ್ ಟು ದ ಪರ್ ಕ್ಯಾಪಿಟಲ್ ಇನ್ಕಮ್ ಆಫ್ ದ ಫ್ಯಾಮಿಲಿ. ಅದೇ ಥರ ನಮ್ಮ ಕರ್ನಾಟಕ ರಾಜ್ಯದ ಸಿಚುವೇಶನ್ ಹೇಗಿದೆ ಅಂದರೆ, ಕರ್ನಾಟಕ ಎಂಬ ರಾಜ್ಯ, ಇದರ ಕಲ್ಯಾಣ ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಅಂದರೆ 80,000. ಕಿತ್ತೂರು ಕರ್ನಾಟಕ ಎಂಬ ಭಾಗದ ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಅಂದರೆ 1,20,000 ಇನ್ಕ್ಲೂಡಿಂಗ್ ನಾರ್ತ್ ಕರ್ನಾಟಕ. ಅದೇ ಥರ ಸೌತ್ ಕರ್ನಾಟಕ ಇನ್ ಸ್ಪೆಸಿಫಿಕ್ ಬೆಂಗಳೂರು ಪರ್ ಕ್ಯಾಪಿಟಲ್ ಇನ್ಕಮ್ ಎಷ್ಟಿದೆ ಅಂದರೆ 6 lakh rupees. ಸೊ ಬೆಂಗಳೂರು ಪರ್ ಕ್ಯಾಪಿಟಲ್ ಇನ್ಕಮ್ ಇರೋದು 6 lakh rupees. ನಮ್ಮ ಕಲ್ಯಾಣ ಕರ್ನಾಟಕ ಪರ್ ಕ್ಯಾಪಿಟಲ್ ಇನ್ಕಮ್ ಇರೋದು 80,000 rupees. ಕಂಪ್ಯಾರಿಸನ್ ಮಾಡಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ. ಸೊ ವೆನ್ ಯು ಆ್ಯಡ್ ಆ್ಯಂಡ್ ಡಿವೈಡ್ ವಿತ್ ದ ಪಾಪ್ಯುಲೇಷನ್ ಅವಾಗ ಆಗುತ್ತೆ ಅದು 2 ಲಕ್ಷ. ಇನ್ ಕಂಪ್ಯಾರಿಸನ್ ಟು ಸೌತ್ ಕರ್ನಾಟಕ ನಾವು ಎಷ್ಟು ಹಿಂದುಳಿದಿದೆ ಅಂತ ಪರ್ ಕ್ಯಾಪಿಟಲ್ ಇನ್ಕಮ್ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಟರ್ ಇದೆ ಅರ್ಥ ಮಾಡ್ಕೊಳ್ಳೋಕ್ಕೆ ಡೆವಲಪ್ಮೆಂಟ್. ಅದೇ ಥರ ನಾವು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸಲ್ಲಿ ಎಜುಕೇಷನ್ ಇಂಡೆಕ್ಸ್ ಮತ್ತು ಹೆಲ್ತ್ ಇಂಡೆಕ್ಸ್ ತಗೊಳ್ಳೋಣ. ಎಜುಕೇಷನ್ ಇಂಡೆಕ್ಸಲ್ಲಿ ಏನು ಮಾಡ್ತಾರೆ ಅಂದರೆ, ನಂಬರ್ ಆಫ್ ಗೌರ್ಮೆಂಟ್ ಸ್ಕೂಲ್ಸ್ ಅವೈಲೇಬಲ್ ಇನ್ ದ ರೀಜನ್, ನಂಬರ್ ಆಫ್ ಟೀಚರ್ಸ್ ಅವೈಲೇಬಲ್ ಪರ್ ಗೌರ್ಮೆಂಟ್ ಸ್ಕೂಲ್ ಇನ್ ದ ರೀಜನ್, ಲ್ಯಾಬ್ ಫೆಸಿಲಿಟಿ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಸ್ಟೂಡೆಂಟ್ಸ್ ಔಟ್ಕಮ್ ಹೇಗಿದೆ, ಪಾಸಿಂಗ್ ರೇಷಿಯೋ ಹೇಗಿದೆ ಅಂತ ಗೌರ್ಮೆಂಟ್ ಅವರು ಒಂದು ಇಂಡೆಕ್ಸ್ ಮಾಡ್ತಾರೆ. ಆ ಇಂಡೆಕ್ಸಲ್ಲಿ ಟಾಪ್ ಪರ್ಫಾರ್ಮಿಂಗ್ ಡಿಸ್ಟ್ರಿಕ್ಟ್ಸ್ ರೇಷಿಯೋ ನೋಡೋಕೆ ಹೋದರೆ ಲಾಸ್ಟ್ 10 to 15 ಡಿಸ್ಟ್ರಿಕ್ಟ್ಸ್ ಯಾವ ಇರ್ತಾವೆ ಅಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ 7 ಡಿಸ್ಟ್ರಿಕ್ಟ್ಸ್ ಮತ್ತು ಎಂಟೈರ್ ಉತ್ತರ ಕರ್ನಾಟಕ ಭಾಗದ 15 ಲಾಸ್ಟ್ ಡಿಸ್ಟ್ರಿಕ್ಟ್ಸ್ ನಮ್ಮವೇ ಇರ್ತವೆ. ಅದೇ ಥರ ಹೆಲ್ತ್ ಇಂಡೆಕ್ಸಲ್ಲಿ ನೋಡೋಕೆ ಹೋದರೆ ನಂಬರ್ ಆಫ್ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅವೈಲೇಬಲ್, ನಂಬರ್ ಆಫ್ ಗೌರ್ಮೆಂಟ್ ಡಾಕ್ಟರ್ಸ್ ಅವೈಲೇಬಲ್, ಪೇಷಂಟ್ ಟ್ರೀಟ್ಮೆಂಟ್ ಟೆಕ್ನಾಲಜಿ ಹೇಗಿದೆ, ಅವ್ರ ಹತ್ರ ಇರೋದು ಔಟ್ಪುಟ್ ಹೇಗಿದೆ ಎಲ್ಲ ನೋಡಿ ಗೌರ್ಮೆಂಟ್ ಅವರು ಇನ್ನೊಂದು ಹೆಲ್ತ್ ಇಂಡೆಕ್ಸ್ ಅಂತ ತೆಗಿತಾರೆ. ಆ ಇಂಡೆಕ್ಸಲ್ಲಿ ಟಾಪ್ ಪರ್ಫಾರ್ಮಿಂಗ್ ಡಿಸ್ಟ್ರಿಕ್ಟ್ಸ್ ಟೇಬಲ್ ನೋಡಿದರೆ ಲಾಸ್ಟ್ 10 to 15 ಡಿಸ್ಟ್ರಿಕ್ಟ್ಸ್ ಯಾವಿರ್ತಾವೆ ಅಂದರೆ ನಮ್ಮ ಉತ್ತರ ಕರ್ನಾಟಕ ಇನ್ ಸ್ಪೆಸಿಫಿಕ್ ಕಲ್ಯಾಣ ಕರ್ನಾಟಕ ಎಲ್ಲ ಡಿಸ್ಟ್ರಿಕ್ಟ್ಸ್ಗಳು ಇರ್ತವೆ. ಅದೇ ಥರ ಇನ್ಫ್ರಾಸ್ಟ್ರಕ್ಚರಲ್ಲಿ ರೋಡ್ವೇಸ್, ರೈಲ್ವೇಸ್ ಮತ್ತು ಏರ್ವೇಸ್ ಇದೆ. ಏರ್ವೇಸ್ ಸಿಚುವೇಶನ್ ಆಫ್ ಕರ್ನಾಟಕ ಹೇಗಿದೆ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ರೋಡ್ವೇಸಲ್ಲಿ ಯಾವಾಗಾದರೂ ತಾವು ನಮ್ಮ ಕಲ್ಯಾಣ ಕರ್ನಾಟಕ ಕಡೆ ಬಂದರೆ, ನಮ್ಮ ಕಲ್ಯಾಣ ಕರ್ನಾಟಕ ನೇಬರಿಂಗ್ ತಾಲೂಕಾಗೆ, ನೇಬರಿಂಗ್ ಡಿಸ್ಟ್ರಿಕ್ಟ್ಸ್ಗೆ ಕನೆಕ್ಟಿವಿಟಿ ಹೇಗಿದೆ ಅಂತ ನೀವು ಬಂದು ನೋಡಿ. ಇಲ್ಲಾಂದರೆ ಕಲ್ಯಾಣ ಕರ್ನಾಟಕ ಭಾಗದ ಜನಕ್ಕೆ ಗೊತ್ತಿದೆ.